ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಹೌದಲ್ವಾ, ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಇವತ್ತು ನಡೆದಂತಹ ಕನ್ನಡ ಎಕ್ಸಾಮಲ್ಲಿ ನಾನು 3 ಪ್ರಶ್ನೆ ಪತ್ರಿಕೆಗಳು ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ ವಿತ್ ಕೀ ಆನ್ಸರ್. ಇಂಪಾರ್ಟೆಂಟು 200%, 100%, 500%, 1000% ಎಷ್ಟು ಬೇಕಾದರೂ ಬರ್ಕೊಳ್ರು. ಯಾಕಂದರೆ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ ಸರ್. ಇವತ್ತೆಲ್ಲ ಪ್ರಶ್ನೆಗಳು ಇವತ್ತು ನಡೆದಂತಹ ಕನ್ನಡ ಎಕ್ಸಾಮಲ್ಲಿ ಬಂದಿದೆ. ಹೌದಲ್ವಾ, ಒಂದೊಂದಾಗಿ ನಾವು ಈಗ ಇದು ಮಾಡ್ತಾ ಹೋಗೋಣ. ಬನ್ನಿ, ಈಗ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯರ ಸಂಘ ತುಮಕೂರು ಜಿಲ್ಲೆ ಪ್ರಥಮ ಕಿರು ಪರೀಕ್ಷೆ ಆಗಸ್ಟ್ 2025 ಇವತ್ತು ನಡೆದಂತಹ ದ್ವಿತೀಯ PUCಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ವಿಭೀಷಣ ಯಾರು ಅಂತ ಕೇಳಿದ್ದಾರೆ. ಈಗ ಈ ಒಂದು ಪ್ರಶ್ನೆ ಪತ್ರಿಕೆ ನಮಗೆ ಕಳಿಸಿಕೊಟ್ಟಂತಹ ತುಮಕೂರಿನ ಅಭಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಅಭಿಲಾಷ್, ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ತಮ್ಮ ಪ್ರೀತಿ ಸಹಕಾರ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ. ಐ ಶ್ಯೂರ್ ಯು ಮೈ ಡಿಯರ್ ಚಿಲ್ಡ್ರನ್. ನಿಮಗೆ ಎಕ್ಸಾಮ್ ಮುಗಿಯೋವರೆಗೂ ಕೂಡ ನಾನು ಸರಿಯಾದ ದಾರಿಯನ್ನೇ ತೋರಿಸ್ತೇನೆ. ಧನ್ಯವಾದಗಳು. ನೋಡಿ, ವಿಭೀಷಣ ಯಾರು ಅಂತ ಇದೆ. ರಾವಣನ ತಮ್ಮ ಅಂತ ಇವರು ಟಿಕ್ ಹಾಕಿದ್ದಾರೆ. ಇದು ಸರಿನೋ ತಪ್ಪು ಅಂತ ಪ್ರತಿಯೊಬ್ಬರು ಕೂಡ ಈಗ ಏನು ಮಾಡಬೇಕು ಹೇಳಿ ನೋಡೋಣ. ಏನು ಮಾಡಬೇಕು? ಎಸ್, ಕಮೆಂಟ್ ಮುಖಾಂತರ ಅದ್ರ ತಿಳಿಸ್ತಾ ಹೋಗಬೇಕು. ಏನಾದರೂ ಆನ್ಸರ್ ತಪ್ಪಿದ್ದಲ್ಲಿ ಅದನ್ನು ತಿದ್ದುಪಡಿ ಮಾಡುವ. ಸೆಕೆಂಡ್ ಕ್ವಶನ್, ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಅಂತ ಇದೆ. ಶ್ರೀಗಂಧದಿಂದ, ಮಕರದಿಂದ, ನಂತರದಲ್ಲಿ ಪುಷ್ಪದಿಂದ, ಎಳ್ಳಿನಿಂದ ಅಂತ ಇದೆ. ಐ ಥಿಂಕ್ ಐ ಡೋಂಟ್ ನೋ ದಿಸ್ ಆನ್ಸರ್. ಆಯಿತಾ, ಸುಮ್ಮನೆ ಹೇಳ್ಬಾರ್ದು. ಐ ಥಿಂಕ್ ನನ್ನ ಪ್ರಕಾರ ಸಿ ಅನಿಸುತ್ತೆ. ಆಯಿತಾ, ದಯವಿಟ್ಟು ಎಕ್ಸ್ಪರ್ಟೀಸ್ಗಳು ತಮ್ಮ ಒಂದು ಇಲ್ಲಿ ಏನಂತೀರ ಇಂಟೆಲಿಜೆನ್ಸನ್ನು ತೋರಿಸ್ಬೇಕು. ಕ್ವಶನ್ ನಂಬರ್ 2ಗೆ ಆನ್ಸರ್ ಏನು ಅಂತ. ನೆಕ್ಸ್ಟು ಕ್ವಶನ್ ನಂಬರ್ 3. ಆಯಿತಾ, ಗಂಡರೆಯವರು 3 ಲೋಕದ ಗಂಡರೊಬ್ಬಳ ನಾಳ ಲಾರಿಂ. ಆಯಿತಾ, ಇದು ಎಕ್ಸ್ಪರ್ಟೀಸ್ಗಳೇ ಓದಬೇಕು. ನಮ್ಮ ಒಬ್ಬರು ಶಂಕರ್ ಸರ್ ಅಂತ ಎಕ್ಸ್ಪರ್ಟೇ ಇದ್ದಾರೆ, ಅವರೇ ಸಹಿ ಇದಕ್ಕೆಲ್ಲ. ಆಯಿತಾ, ಬನ್ನಿ ಈಗ 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ದ್ರೌಪದಿಯ ಅಸಮರ್ಥತೆ ಅಂತ ಇವರು ಯಾರೋ ಅಭಿ ಅವರು ಟಿಕ್ ಹಾಕಿದ್ದಾರೆ. ಸರಿ ಉತ್ತರನೋ ತಪ್ಪು ಉತ್ತರನೋ ದಯವಿಟ್ಟು ಇದನ್ನು ತಾವುಗಳು ಸಮರ್ಥಿಸಿ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು. ಬಸವಲಿಂಗನ ಹೆಂಡತಿ ಹೆಸರೇನು ಅಂತ ನೆನ್ನೆ ಕ್ವಶನ್ ಪೇಪರಲ್ಲಿ ನಾನು ಒತ್ತಿ ಹೇಳ್ತಾ ಇದ್ದೆ. ತಮ್ಮ ಇದು ಮ್ಯಾಚ್ ದ ಫಾಲೋಯಿಂಗಲ್ಲಿದೆ, ಅದು MCQಸ್ಗೆ ಬರ್ಬೋದು, ಇಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬರ್ಬೋದು ಅಂತ 3 ಪ್ರಶ್ನೆ ಪತ್ರಿಕೆಗಳು ರಾತ್ರಿ ಅದು ನಾನು ಅಪ್ಲೋಡ್ ಮಾಡಿದ್ದು ಒಂದು 8 ಗಂಟೆಗೆ, ಒಂದು 10ವರೆಗೆ. ನಿಜವಾಗಿಯೂ ಇವೆಲ್ಲ ಪ್ರಶ್ನೆಗಳು ಸಿದ್ಧಲಿಂಗಿ ಅಂತ. ಆಯಿತಾ, ಉತ್ತರ ಅದಕ್ಕೆ 5ನೆಯ ಪ್ರಶ್ನೆ ದುರ್ಗಪ್ಪನ ಪ್ರಕಾರ ತರಲೆ ಡಿಪಾರ್ಟ್ಮೆಂಟ್ ಯಾವುದು ಅಂತ ಇದೆ. ಟೆಲಿಫೋನ್ ಡಿಪಾರ್ಟ್ಮೆಂಟ್, ಅದು ಕೂಡ ನೆನ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಇತ್ತು. ಆನೆಯ ಮಾವುತನ ಹೆಸರೇನು ಅಂತ. ಮೇಲಾಯುಧ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಈ ಒಂದು ವಿದ್ಯಾರ್ಥಿ ಪ್ರತಿಯೊಂದು ಪ್ರಶ್ನೆಗೂ ಸರಿಯಾದ ಉತ್ತರವನ್ನು ಹಾಕಿದ್ದಾರೆ. ಬಿಟ್ಟ ಸ್ಥಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಡಾಕ್ಟರ್ ತಿಮ್ಮಪ್ಪ ಬಸವಲಿಂಗನಿಗೆ ಯಾವ ವೈದ್ಯರನ್ನು ಕಾಣಬೇಕೆಂದು ಸೂಚಿಸಿದರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರಶ್ನೆ ಚಂದ್ರಪ್ಪ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಮಾರ್ಷ್ನ ಜೊತೆಗಾರನ ಹೆಸರೇನು ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಪೊಣಚ್ಚಿ ಅನ್ನುವಂಥದ್ದು ಸರಿಯಾದ ಉತ್ತರ. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ನಿಶಾ ಶರ್ಮಾ ಅಂತ ಸರಿಯಾದ ಉತ್ತರ ಆಗಿರುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಯಾಕೆ ಭಾಳ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಅಂದರೆ ಸಮಯವಿಲ್ಲ. ಸುಮಾರು ಒಂದು 15 ಕ್ವಶನ್ ಪೇಪರ್ಗಳಿದ್ದಾವೆ. ಎಲ್ಲದು ಇವತ್ತೇ ನಿಮ್ಮ ಕೈಗೆ ಸಿಗಬೇಕದು. ಸಿಕ್ಕರೆ ನಾಳೆ ಇರುವಂಥ ಎಕ್ಸಾಮ್ ನಿಮ್ಮದು ಚೆನ್ನಾಗಾಗಬೇಕು. ಆ ಉದ್ದೇಶದಿಂದಲೇ ಕೆಲವೊಂದು ವೀಡಿಯೋಸ್ಗಳಿಗೆ ನಾವು ಡೈರೆಕ್ಟಾಗಿ ಆಯಿತಾ ಹಾಗೆ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇವೆ ವಿತೌಟ್ ಕೀ ಆನ್ಸರ್ಸ್. ತಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಬೇಕಾಗತ್ತೆ. ಯಾಕಂದರೆ ಈಗಾಗಲೇ ನಾವು ಒಂದು ಸುಮಾರು 10 ದಿನಗಳಿಂದ ನಿಮಗೆ ಬೇಕಾಗಿರುವ ಇಂಗ್ಲೀಷ್ ಮೆಟೀರಿಯಲ್ ಅಂತೂ ತುಂಬಿ ತುಳುಕ್ತಾ ಇದೆ ಸರ್. ಔಟ್ ಆಫ್ ಅಂಕಗಳನ್ನು ತಾವುಗಳು ತಗೋಬೋದು. ಯಾರೆಲ್ಲ ವೀಕ್ ಇದ್ದೀರೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷ್ ಫೇಲ್ ಆಗ್ತೀನಿ ಅಂದವರು, ಇಂಗ್ಲೀಷ್ ಏನು ಬರಲ್ಲ ಅಂದರು, ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸು ನಿಮ್ಮ ಯೂನಿಟ್ ಟೆಸ್ಟ್ 1ಗೆ ಜೊತೆಗೆ ನಿಮ್ಮ ಗ್ರಾಮರಿನ ಆಯಿತಾ ಇಂಪಾರ್ಟೆಂಟು ಸಂಪೂರ್ಣವಾಗಿ ಅಪ್ಲೋಡನ್ನು ಮಾಡಿಕೊಟ್ಟಿರ್ತೇನೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಬನ್ನಿ ಈಗ ಹೊಂದಿಸಿ ಬರೆಯಿರಿ ನೋಡೋಣ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಇದು ಬಂದಿರಲಿಲ್ಲ, ಹೊಸದಾಗಿ ಕೊಟ್ಟಿದ್ದಾರೆ. ನೋ ಪ್ರಾಬ್ಲಮ್. ಕುಮಾರವ್ಯಾಸ ಅಂತ. ಬಸವಣ್ಣ ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ. ಕೂಡಲ ಸಂಗಮ ದೇವ ಅಂತ. ಕದಡಿದ ಸಲೀಲಂ ತಿಳಿ ಒಂದದೇ ಅಂತ ಇದೆ. ಇದು ನಾಗಚಂದ್ರ ಅಂತ ಇದು ಕೂಡ ಬಂದಿತ್ತು. ಹೌದಲ್ವಾ? ಬನ್ನಿ ವಿದ್ಯಾರ್ಥಿಗಳೇ ಮುಂದೆ ಹೋಗೋಣ. ಈಗ ನಾವು ಆಯಿತಾ ಪಾರ್ಟ್ ಬಿ ನೋಡೋದಾದರೆ 1 ಅಂಕದ 2 ಅಂಕದ ಪ್ರಶ್ನೆಗಳು ಯಾವುದೋ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯಿರಿ ಅಂತ ಇದೆ. ಸೂರ್ಯ ಮತ್ತು ಗಳಿಂದಾಗುವ ಉಪಯೋಗಗಳ್ಯಾವುವು ಅಂತ ಇದೆ. ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ ಅಂತ ಇದೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಬರೀರಿ ಅಂತ ಇತ್ತು. ಯಾವುದಾದ್ರೂ ಒಂದು ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳು. ಕೊನೆಯಲ್ಲಿ 2 ನೋಡೋಣ. ಬಸವಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತ್ತು ಅಂತ ಇದೆ. ಶೀತಳ ಓದುವ ಆಸಕ್ತಿ ಹೇಗಿತ್ತು? ನೋಡಿ ವಿದ್ಯಾರ್ಥಿಗಳೇ,
ಪೇಪರ್ ಅಪ್ಲೋಡ್ ಮಾಡುವ ಉದ್ದೇಶ ಅಲ್ಲ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟ ನಮ್ಮ ಅಭಿಲಾಷ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ದಯವಿಟ್ಟು ವಿದ್ಯಾರ್ಥಿಗಳೇ, ನಿನ್ನೆ 3 ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿದ್ದೇನೆ. ಆ 3 ಪ್ರಶ್ನೆ ಪತ್ರಿಕೆಗಳು ಬಿಡಬೇಡಿ. ಯಾರ ಕನ್ನಡ ಎಕ್ಸಾಮ್ ಆಗಿಲ್ವೋ ಆಯಿತಾ, ಅದೇ ಪ್ರಶ್ನೆ ಪತ್ರಿಕೆಗಳಿಂದ ಕಾಪಿ ಆಗತ್ತೆ. ಅವೇ ಪಾಠಗಳು, ಅವೇ ಪ್ರಶ್ನೆಗಳು, ಅವೇ ಗ್ರಾಮರ್ ಆಗಿರುತ್ತೆ. ಗ್ರಾಮರಲ್ಲಿ ಸ್ವಲ್ಪ ಏನಂತೀರ ಕ್ವಶನ್ ಚೇಂಜ್ ಆಗಿರುತ್ತೆ, ಆದರೆ ಗ್ರಾಮರಿನ ಏನಂತೀರ ಅದೇ ಆಗಿರುತ್ತೆ ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಗಾಡ್ ಬ್ಲೆಸ್ ಯು ಆಲ್. ಇಂಗ್ಲೀಷ್ ಮಾತ್ರ ಮರಿಬೇಡಿ ಸರ್, ಎಲ್ಲರೂ ಕೂಡ ಔಟ್ ಆಫ್ ಔಟ್ ತೆಗಿಬೇಕು. ಏನು ಬೇಕೆಲ್ಲದು ಕೂಡ ರೆಡಿ ಇದೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹುಡುಕೋ ಅವಶ್ಯಕತೆ ಇರಲ್ಲ, ಎಲ್ಲದೂ ಇದೆ. ಧನ್ಯವಾದಗಳು. ಒಂದು ಏನಪ್ಪ ಪ್ರಬಂಧ ಹಾಗೂ ಇನ್ನೊಂದು ಏನು ಕೊಟ್ಟಿದ್ದಾರೆ ಇವರಿಗೆ, ಬನ್ನಿ ಸರ್, ಒಂದು ಲೆಟರ್ ರೈಟಿಂಗ್ ಕೂಡ ಕೊಡಲಾಗಿತ್ತು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸೋದನ್ನು ಮರಿಬೇಡಿ. ALLININON1PDF99@gmail.com ಅನ್ನುವಂಥದ್ದು ನಮ್ಮ ಒಂದು ಮೇಲ್ ಐಡಿ ಆಗಿರುತ್ತೆ. ಗಾಡ್ ಬ್ಲೆಸ್ ಯು ಆಲ್.